ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೈಬರ್ ಸೆಕ್ಯೂರಿಟಿ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸೈಬರ್ ಸೆಕ್ಯೂರಿಟಿ ಫಿಫ್ತ್ ಸೆಮಿಸ್ಟರ್ BCom ಬೆಂಗಳೂರು ಯೂನಿವರ್ಸಿಟಿಗೆ ಇರ್ತಕ್ಕಂಥದ್ದು. ಸೊ ಏನೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಇಯರ್ಸ್ ಅಂಡ್ ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳಿರ್ತಕ್ಕಂಥದ್ದು ಜೊತೆಗೆ ಎಕ್ಸ್ಪೆಕ್ಟೆಡ್ ಮಾಡಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಬಂದು ಮೆನ್ಷನ್ ವೆಬ್ ಕಮ್ಯುನಿಕೇಶನ್ ಟೂಲ್ಸ್ ಅಂತ ಕೇಳ್ಬೋದು. ನೋಡಿ, ವೆಬ್ ಕಮ್ಯುನಿಕೇಶನ್ ಟೂಲ್ಸ್ ಅಂದ್ರೆ ಸೊ ಜನ ಕಮ್ಯುನಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನ ನಾವು ವೆಬ್ ಕಮ್ಯುನಿಕೇಶನ್ ಟೂಲ್ಸ್ ಅಂತ ಕರಿತೀನಿ. ಅಂದ್ರೆ ವೆಬ್ ಕಮ್ಯುನಿಕೇಶನ್ ಟೂಲ್ಸ್ ಆರ್ ಅಪ್ಲಿಕೇಶನ್ ದಟ್ ಹೆಲ್ಪ್ ಪೀಪಲ್ ಟು ಕಮ್ಯುನಿಕೇಟ್ ಥ್ರೂ ದಿ ಇಂಟರ್ನೆಟ್ ಸಹಾಯದಿಂದ ಏನ್ ಜನ ಕಮ್ಯುನಿಕೇಟ್ ಮಾಡ್ತಾರೆ ಅದನ್ನ ನಾವು ಆ ಒಂದು ಅಪ್ಲಿಕೇಶನ್ಸ್ಗಳನ್ನು ನಾವು ವೆಬ್ ಕಮ್ಯುನಿಕೇಶನ್ಸ್ ಟೂಲ್ಸ್ ಅಂತ ಕರಿತೀವಿ. ಲೈಕ್ ಇಮೇಲ್, ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಅಥವಾ ಚಾಟ್ ಆಗಿರ್ಬೋದು. ಸೊ ಇಂಟರ್ನೆಟ್ ಸಹಾಯದಿಂದ ನಾವೇನೆಲ್ಲ ಕಮ್ಯುನಿಕೇಟ್ ಮಾಡ್ತೀವಿ, ಸೊ ಆ ಒಂದು ಕಮ್ಯುನಿಕೇಟ್ ಮಾಡಲಿಕ್ಕೆ ಇರ್ತಕ್ಕಂಥ ಅಪ್ಲಿಕೇಶನ್ಸ್ಗಳನ್ನ ನಾವು ವೆಬ್ ಕಮ್ಯುನಿಕೇಶನ್ ಟೂಲ್ಸ್ ಅಂತ ಕರಿತೀವಿ. ಜಸ್ಟ್ ನೀವು ಇಮೇಲ್ ಮೆನ್ಷನ್ ವೆಬ್ ಕಮ್ಯುನಿಕೇಶನ್ ಟೂಲ್ ಅಂತ ಕೇಳಿದ್ರೆ ಜಸ್ಟ್ ನೀವು ಇಮೇಲ್, ಚಾಟ್, ವಿಡಿಯೋ ಕಾನ್ಫರೆನ್ಸ್, ಸೋಷಿಯಲ್ ಮೀಡಿಯಾ ಅಂತ ಬರೆದ್ರೆ ಸಾಕಾಗುತ್ತೆ. ದೆನ್ ಎರಡನೇ ಕ್ವಶನ್ ಬಂದು ವಾಟ್ ಈಸ್ ದಿ ಯೂಸ್ ಆಫ್ ಸರ್ಚ್ ಇಂಜಿನ್, ಗಿವ್ ಅನ್ ಎಕ್ಸಾಂಪಲ್. ನೋಡಿ, ಸರ್ಚ್ ಇಂಜಿನ್ಸ್ ಆರ್ ಯೂಸ್ ಟು ಫೈಂಡ್. ಸರ್ಚ್ ಇಂಜಿನ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಗೂಗಲ್ ಇಸ್ ಅ ಸರ್ಚ್ ಇಂಜಿನ್. ಅದನ್ನ ನೀವೇನಕ್ಕೆ ಯೂಸ್ ಮಾಡ್ತೀರಪ್ಪ? ಸೊ ಅದೇ ಬರೀಬೇಕು. ನೀವೇನಕ್ಕೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಟು ಯೂಸ್ ಇಟ್ ಟು ಫೈಂಡ್ ಇನ್ಫಾರ್ಮೇಶನ್ಸ್, ವೆಬ್ಸೈಟ್ಸ್, ಡೇಟಾ ಆನ್ ಇಂಟರ್ನೆಟ್ ಸಹಾಯದಿಂದ ನಾವು ನಮಗೆ ಬೇಕಾದಂತಹ ಮಾಹಿತಿಯನ್ನ ನಾವು ಹುಡುಕ್ತೀವಿ. ಸೊ ಅದನ್ನೇ ನಾವು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಸೊ search engine are used to find the informations or data or website through the internet. ಸೊ ಅದನ್ನು ನಾವು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಲೈಕ್ ಗೂಗಲ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸರ್ಚ್ ಇಂಜಿನ್. ವಾಟ್ ಈಸ್ ಸೈಬರ್ ಕ್ರೈಮ್ ಅಂತ ಕೇಳ್ಬೋದು. ಸೊ ಸೈಬರ್ ಕ್ರೈಮ್ ಈಸ್ ಅನ್ ಇಲ್ಲೀಗಲ್ ಆಕ್ಟಿವಿಟಿ ಡನ್ ಯೂಸಿಂಗ್ ಕಂಪ್ಯೂಟರ್ಸ್ ಆರ್ ಇಂಟರ್ನೆಟ್ ಸಚ್ ಆಸ್ ಹ್ಯಾಕಿಂಗ್, ಸಚ್ ಆಸ್ ಆನ್ಲೈನ್ ಫ್ರಾಡ್, ಸಚ್ ಆಸ್ ಫಿಶಿಂಗ್ ಆಗಿರ್ಬೋದು. ಸೊ ಏನಿವೆಲ್ಲ ಇದಾವೆ, ಸೊ ಆನ್ಲೈನ್ ಮುಖಾಂತರ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು, ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ನಾವು ಆನ್ಲೈನಲ್ಲಿ ಇಲ್ಲೀಗಲ್ ಆಗಿ ಆಕ್ಟಿವಿಟೀಸನ್ನು ಮಾಡ್ತಕ್ಕಂಥದ್ದನ್ನು ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ. ಸೊ ಮನಿ ಫ್ರಾಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹ್ಯಾಕಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಫಿಶಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲದೂ ಕೂಡ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಸೊ ಸೈಬರ್ ಕ್ರೈಮ್ ಈಸ್ ಇಲ್ಲೀಗಲ್ ಆಕ್ಟಿವಿಟಿ ಡನ್ ಯೂಸಿಂಗ್ ಕಂಪ್ಯೂಟರ್ಸ್ ಆರ್ ಇಂಟರ್ನೆಟ್ ಲೈಕ್ ಹ್ಯಾಕಿಂಗ್, ಲೈಕ್ ಆನ್ಲೈನ್ ಫ್ರಾಡ್ ಆರ್ ಮನಿ ಫ್ರಾಡ್ ಆರ್ ಇಟ್ ಮೇ ಬಿ ಫಿಶಿಂಗ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಕ್ವಶನ್ ಬಂದು ಡಿಫೈನ್ ಮಾಲ್ವೇರ್. ನೋಡಿ, ಮಾಲ್ವೇರ್ ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್ ಪ್ರೋಗ್ರಾಮು. ಅದನ್ನೇನಕ್ಕೆ ಡಿಸೈನ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ಕಂಪ್ಯೂಟರ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಸಾಫ್ಟ್ವೇರ್. ಸೊ ಅದನ್ನು ಕಂಪ್ಯೂಟರ್ ಸಿಸ್ಟಮ್ನು ಡ್ಯಾಮೇಜ್ ಮಾಡುತ್ತೆ, ಮತ್ತು ಅದರಲ್ಲಿ ಇರ್ತಕ್ಕಂಥ ಡಾಟಾವನ್ನು ಕೂಡ ಹಾಳು ಮಾಡ್ತಕ್ಕಂಥದ್ದು ಆ ಒಂದು ಸಾಫ್ಟ್ವೇರ್ ನಾವು ಮಾಲ್ವೇರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಮಾಲ್ವೇರ್ ಈಸ್ ಹಾರ್ಮ್ಫುಲ್ ಸಾಫ್ಟ್ವೇರ್ ಡಿಸೈನ್ ಟು ಡ್ಯಾಮೇಜ್, ಸ್ಟೀಲ್, ಡಿಸ್ಕ್ರಿಪ್ಟ್ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಡಾಟಾ. ಕಂಪ್ಯೂಟರ್ ಸಿಸ್ಟಮ್ ಮತ್ತು ಡೇಟಾವನ್ನು ಡ್ಯಾಮೇಜ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಹಾರ್ಮ್ಫುಲ್ ಸಾಫ್ಟ್ವೇರ್ ಅನ್ನು ನಾವು ಮಾಲ್ವೇರ್ ಸಾಫ್ಟ್ವೇರ್ ಅಂತ ಕರಿತೀವಿ. ವಾಟ್ ಆರ್ ಸೋಷಿಯಲ್ ನೆಟ್ವರ್ಕ್ಸ್? ಸೊ ಸೋಷಿಯಲ್ ನೆಟ್ವರ್ಕ್ಸ್ ಆರ್ ಆನ್ಲೈನ್ ಪ್ಲಾಟ್ಫಾರ್ಮ್. ಸೋಷಿಯಲ್ ನೆಟ್ವರ್ಕ್ ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ ದಟ್ ಅಲೋ ಪೀಪಲ್ ಟು ಕನೆಕ್ಟ್ ಅಂಡ್ ಶೇರ್ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಟ್ ವಿತ್ ಅದರ್ಸ್. ಏನು ಸೋಷಿಯಲ್ ನೆಟ್ವರ್ಕ್ ಅಂದರೆ ನೀವು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಥವಾ ವಾಟ್ಸಪ್ ಆಗಿರ್ಬೋದು, ಇವೆಲ್ಲ ಸೋಷಿಯಲ್ ನೆಟ್ವರ್ಕ್ ಅಂತಲೇ ಕರೀತಕ್ಕಂಥದ್ದು. ದೀಸ್ ನೆಟ್ವರ್ಕ್ ಆರ್ ಒನ್ ಆಫ್ ದಿ ಪ್ಲಾಟ್ಫಾರ್ಮ್ ದಟ್ ಪ್ಲಾಟ್ಫಾರ್ಮ್ಸ್ ಅಲೋ ದಿ ಪೀಪಲ್ ಟು ಕಮ್ಯುನಿಕೇಟ್, ಟು ಶೇರ್ ಇನ್ಫಾರ್ಮೇಷನ್, ಟು ಕನೆಕ್ಟ್ ಈಚ್ ಅದರ್. ಒಬ್ರು ಕನೆಕ್ಟ್ ಆಗಲಿಕ್ಕೆ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ನಾವು ಸೋಷಿಯಲ್ ನೆಟ್ವರ್ಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ಟ್ವಿಟರ್, ಆರ್ ಇಟ್ ಮೇ ಬಿ ಏನು ಲಿಂಕ್ಡ್ ಇನ್ ಆಗಿರ್ಬೋದು, ಇವೆಲ್ಲದೂ ಕೂಡ ಎಕ್ಸಾಂಪಲ್ಸ್ ಅಂತಲೇ ಕರಿತೀವಿ. ದೆನ್ ನೆಕ್ಸ್ಟ್ ಕ್ವಶನ್ ಬಂದು ಹೌ ಕ್ಯಾನ್ ಯು ಫೈಲ್ ಪೊಲೀಸ್ ರಿಪೋರ್ಟ್ ಫಾರ್ ಎ ಸೈಬರ್ ಕ್ರೈಮ್. ಸೊ ಸೈಬರ್ ಕ್ರೈಮ್ಗೆ ಯಾವ ಥರ ಪೊಲೀಸ್ ರಿಪೋರ್ಟನ್ನು ಫೈಲ್ ಮಾಡ್ತೀರಾ ಪೊಲೀಸ್ಗೆ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಫೈಲ್ ಎ ಕಂಪ್ಲೇಂಟ್ ಅಟ್ ದಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಬೈ ವಿಸಿಟ್. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ನ ವಿಸಿಟ್ ಮಾಡಿ ಬೇಕಾದ್ರೆ ನೀವು ಕಂಪ್ಲೇಂಟನ್ನು ಮಾಡ್ಬೋದು ಒಂದು, ಆರ್ ಥ್ರೂ ದಿ ಆನ್ಲೈನ್ ಸೈಬರ್ ಕ್ರೈಮ್ ಪೋರ್ಟಲ್ ವಿತ್ ಪ್ರಾಪರ್ ಡೀಟೇಲ್ಸ್ ಅಂಡ್ ಎವಿಡೆನ್ಸ್. ಪ್ರಾಪರ್ ಡೀಟೇಲ್ಸ್ ಮತ್ತು ಎವಿಡೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಆನ್ಲೈನ್ ಮುಖಾಂತರನೇ ಸೊ ನಾವು ಸೈಬರ್ ಕ್ರೈಮ್ ಪೋರ್ಟಲ್ಗೆ ಲಾಗಿನ್ ಆಗಿ ಅಲ್ಲಿ ನಾವು ಫೈಲನ್ನು ಮಾಡ್ಬೋದು, ಅಥವಾ ವಿಸಿಟಿಂಗ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ನ ವಿಸಿಟ್ ಮಾಡಿಬಿಟ್ಟು ಬೇಕಾದ್ರೆ ನಾವು ಕಂಪ್ಲೇಂಟನ್ನು ಮಾಡ್ಬೋದು. ಸೊ ಯಾವುದಾದ್ರೂ ನೀವು ಬರಿಬೋದು. ಹೇಗೆ ನೀವು ಸೈಬರ್ ಕ್ರೈಮಲ್ಲಿ ಫೈಲ್ ಮಾಡ್ತೀರಾ ನಿಮ್ಮ ಒಂದು ಪೊಲೀಸ್ ರಿಪೋರ್ಟನ್ನು ಅಂತ ಹೇಳಿದ್ರೆ, ಇಲ್ಲ ವಿಸಿಟ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಆರ್ ಥ್ರೂ ದಿ ಆನ್ಲೈನ್ ಸೈಬರ್ ಕ್ರೈಮ್ ಪೋರ್ಟಲ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಸೊ ನೆಸೆಸರಿ ಡೀಟೇಲ್ಸನ್ನು ಕೇಳುತ್ತೆ ಮತ್ತು ಎವಿಡೆನ್ಸನ್ನು ಕೊಡಬೇಕಾಗುತ್ತೆ.
ದ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಫಿನಾನ್ಷಿಯಲ್ ಫ್ರಾಡ್ ಅಂತ ಕೇಳಿದರೆ ನೋಡಿ. Financial fraud is the illegal act of deceiving or cheating someone to gain money or financial benefits dishonestly. It includes activity like identity theft, forgery, online scams. ಫೈನಾನ್ಷಿಯಲ್ ಫ್ರಾಡ್ ಅಂತ ಹೇಳಿದ್ರೆ ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನ ಇಲ್ಲೀಗಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ ಫ್ರಾಡ್ ಮಾಡ್ತಕ್ಕಂಥದ್ದು. ಸೊ ಅಥವಾ ನೀವು ಏನು ಐಡೆಂಟಿಟಿ ಥೆಫ್ಟ್ ಮಾಡ್ಬೋದಾಗಿರ್ಬೋದು, ಅಥವಾ ಫೋರ್ಜರಿ ಮಾಡಿ ಮನಿಯನ್ನು ವರ್ಗಾವಣೆ ಮಾಡ್ಕೋಬೋದು, ಅಥವಾ ಆನ್ಲೈನಲ್ಲಿ OTP ರಿಸೀವ್ ಮಾಡಿಕೊಂಡು ಸ್ಕ್ಯಾಮನ್ನು ಮಾಡ್ಬೋದು. ಇವೆಲ್ಲ ಅಂದರೆ ಫಿನಾನ್ಷಿಯಲ್ ಬೆನಿಫಿಟ್ಸ್ಗೋಸ್ಕರ ಒಬ್ಬರನ್ನ ಏನು ಫ್ರಾಡನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಫಿನಾನ್ಷಿಯಲ್ ಫ್ರಾಡ್ ಅಂತಕ್ಕಂಥದ್ದು ಒಂದು ಇಲ್ಲೀಗಲ್ ಆ್ಯಕ್ಟ್ ಆಫ್ ಡಿಸೀವಿಂಗ್ ಆರ್ ಚೀಟಿಂಗ್ ಸಮ್ವನ್ಸ್ ಟು ಗೈನ್ ಮನಿ. ಸೊ ಬೇರೆಯವ್ರನ್ನ ಚೀಟ್ ಮಾಡಿಬಿಟ್ಟು ಮನಿಯನ್ನು ಗೈನ್ ಮಾಡ್ತಕ್ಕಂಥದ್ದೇ ಫಿನಾನ್ಷಿಯಲ್ ಫ್ರಾಡ್ ಅಂತ ಕರಿತೀವಿ. ವಾಟ್ ಈಸ್ ಹ್ಯಾಶ್ಟ್ಯಾಗ್? ನಿಮಗೆ ಗೊತ್ತಿರ್ಬೋದು, ಹ್ಯಾಶ್ಟ್ಯಾಗ್ ಅಂತಕ್ಕಂಥದ್ದು ತುಂಬಾನೇ ಪಾಪ್ಯುಲರ್ ಇರ್ತಕ್ಕಂಥದ್ದು. ಹ್ಯಾಶ್ಟ್ಯಾಗ್ ಆರ್ ಕೀ ವರ್ಡ್ಸ್ preceded by the hash symbol used on social media to categorize and group post. ಯೂಶಲಿ ಹ್ಯಾಶ್ಟ್ಯಾಗ್ ಅಂತಕ್ಕಂಥದ್ದು ಕೀ ವರ್ಡ್ ಅದು. ಸೊ ಆ ಒಂದು ಸಿಂಬಲ್ನ ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯೂಶಲ್ ಆಗಿ. ಸೊ ಜಾಸ್ತಿ ಏನಕ್ಕೆ ಅಂತ ಹೇಳಿ ಟು ಕ್ಯಾಟಗರೈಸ್ ಅಂಡ್ ಟು ಗ್ರೂಪ್ ಪೋಸ್ಟ್, ಇಂಥ ಪೋಸ್ಟು ಇಂಥ ಗ್ರೂಪ್ಗೆ ನಾವು ಆಗ್ತಕ್ಕಂಥದ್ದು ಅಂತ. ಲೈಕ್ ಆ್ಯಶ್ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಆ್ಯಶ್ RCB ಆಗಿರ್ಬೋದು, ಸೊ ಅಥವಾ ಆ್ಯಶ್ ಟೀಮ್ ಇಂಡಿಯಾ ಆಗಿರ್ಬೋದು. ಸೊ ಈ ಥರ ನೀವು ಹ್ಯಾಶ್ಟ್ಯಾಗನ್ನು ಬೇಕಾದರೆ ಕೊಡ್ತಕ್ಕಂಥದ್ದನ್ನು ನಾವು ಹ್ಯಾಶ್ಟ್ಯಾಗ್ ಅಂತ ಕರಿತೀವಿ. ಸೊ ಆ ಒಂದು ಹ್ಯಾಶ್ ಸಿಂಬಲ್ನ ಯೂಸ್ ಮಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟು ಕ್ಯಾಟಗರೈಸ್ ಟು ಪರ್ಟಿಕ್ಯುಲರ್ ಗ್ರೂಪ್ಗೆ ಪೋಸ್ಟ್ ಮಾಡ್ತಕ್ಕಂಥದ್ದು. ಗಿವ್ ದ ಮೀನಿಂಗ್ ಆಫ್ UPI ಇದೆ. ಸೊ UPI ನೋ ದಟ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ. UPI ಎನೇಬಲ್ಸ್ ದ ಇನ್ಸ್ಟಂಟ್ ಮನಿ ಟ್ರಾನ್ಸ್ಫರ್ ಬಿಟ್ವೀನ್ ಅ ಬ್ಯಾಂಕ್ ಅಕೌಂಟ್ಸ್ ಯೂಸಿಂಗ್ ಮೊಬೈಲ್ ಫೋನ್ ವಿತೌಟ್ ನೀಡಿಂಗ್ ಎನಿ ಬ್ಯಾಂಕ್ ಡೀಟೇಲ್ಸ್. ಯಾವುದೇ ಬ್ಯಾಂಕ್ ಡೀಟೇಲ್ಸ್ನ ಸಹಾಯ ಇಲ್ಲದೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಫಂಡ್ಸನ್ನು ವರ್ಗಾವಣೆ ಮಾಡ್ಬೋದು ಥ್ರೂ ದಿ ಇಂಟರ್ನೆಟ್ ಸಹಾಯದಿಂದ, ವಿತೌಟ್ ನೋ ನೀಡ್ ಆಫ್ ಎನಿ ಕೈಂಡ್ ಆಫ್ ಬ್ಯಾಂಕ್ ಡೀಟೇಲ್ಸ್ ಅವಶ್ಯಕತೆನೇ ಇಲ್ಲ. ಓನ್ಲಿ ಫೋನ್ ನಂಬರ್ ಈಸ್ ಎನಫ್. ಡಿಫೈನ್ ದ ಟರ್ಮ್ ಸೈಬರ್ ಸೆಕ್ಯೂರಿಟಿ ಅಂತ ಕೇಳ್ಬೋದು. ನೋಡಿ, ಸೈಬರ್ ಸೆಕ್ಯೂರಿಟಿ ಈಸ್ ದ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಕಂಪ್ಯೂಟರ್ಸ್, ನೆಟ್ವರ್ಕ್, ಡೇಟಾ ಅಂಡ್ ಡಿಜಿಟಲ್ ಸಿಸ್ಟಮ್ ಫ್ರಮ್ ಅನ್ಆಥರೈಸ್ಡ್ ಆಕ್ಸೆಸ್, ಅನ್ಆಥರೈಸ್ಡ್ ಸೈಬರ್ ಅಟ್ಯಾಕ್ಸ್, ಡ್ಯಾಮೇಜಸ್ ಆರ್ ಥೆಫ್ಟ್. ಸೈಬರ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಸೊ ನಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮ್ಸನ್ನು, ನಮ್ಮ ನೆಟ್ವರ್ಕನ್ನು, ನಮ್ಮ ಡೇಟಾವನ್ನು ಅಥವಾ ನಮ್ಮ ಒಂದು ಇನ್ಫಾರ್ಮೇಷನ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಟೆಕ್ನಿಕ್ಸು. ಸೊ ಆ ಒಂದು ನಮ್ಮ ಡೇಟಾವನ್ನು ಅನ್ಆಥರೈಸ್ಡ್ ಪರ್ಸನ್ ಆಕ್ಸೆಸ್ ಮಾಡಲಿಕ್ಕೆ ಅಥವಾ ಥೆಫ್ಟ್ ಮಾಡಲಿಕ್ಕೆ, ಡ್ಯಾಮೇಜ್ ಮಾಡಲಿಕ್ಕೆ ಬಿಡಬಾರ್ದು. ಆ ಒಂದು ಪ್ರೊಟೆಕ್ಷನ್ಸನ್ನು ನಾವು ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಹಾಗಾಗಿ ಸೈಬರ್ ಸೆಕ್ಯೂರಿಟಿ ಈಸ್ ಎ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ computers, data, digital systems from unauthorized access. Then what is WWW? WWW stands for World Wide Web ಅಂತ ಕರಿತೀವಿ. It is a system of interlinked hypertext document and resources accessed through the internet using web browsers. ಸೆಕ್ಯೂರಿಟಿ ಇಶ್ಯೂಸ್ ರಿಲೇಟೆಡ್ ಟು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಯಾವ್ದಾದ್ರು ಎರಡು ಸೆಕ್ಯೂರಿಟಿ ಇಶ್ಯೂಸನ್ನು ಬರೀ ಅಂತ ಹೇಳಿದ್ರೆ, ಒಂದು ಐಡೆಂಟಿಟಿ ಥೆಫ್ಟ್ ಆಗುತ್ತೆ, ಫಿಶಿಂಗ್ ಆ್ಯಂಡ್ ಸ್ಕ್ಯಾಮ್ಸ್ ಆಗ್ತಕ್ಕಂಥದ್ದು ಕಾಮನ್ ಆಗಿ ಗೊತ್ತಿರುತ್ತೆ. ಯಾವ್ದು ಬೇಕಾದ್ರೂ ನೀವು ಸೆಕ್ಯೂರಿಟಿ ಇಶ್ಯೂಸನ್ನು ಬರೀಬೋದು. ಸೊ ಸಿಂಪಲ್ ಆಗಿ ಐಡೆಂಟಿಟಿ ಥೆಫ್ಟ್ ಅಥವಾ ಫಿಶಿಂಗ್ ಅಥವಾ ಹ್ಯಾಕಿಂಗ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಯಾಂಡ್ UPI ಕೇಳ್ಬೋದು. ಸೊ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ನಿಮ್ಗೆ ಗೊತ್ತು. ದೆನ್ Wi-Fi ಅಂತ ಕೇಳ್ತಾರೆ. Wi-Fi ಸ್ಟ್ಯಾಂಡ್ ಫಾರ್ ವೈರ್ಲೆಸ್ ಫಿಡಿಲಿಟಿ ಅಂತ ಕರಿತೀವಿ. ಸೊ ಅವೆರಡು ಎಕ್ಸ್ಪ್ಯಾಂಡ್ ಅನ್ನ ನೆನಪಲ್ಲಿ ಇಟ್ಕೊಂಡಿರಿ, UPI ಮತ್ತೆ Wi-Fi, ವೈರ್ಲೆಸ್ ಫಿಡಿಲಿಟಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ವಾಟ್ ಈಸ್ ಆಂಟಿವೈರಸ್? ನೋಡಿ, ಆಂಟಿವೈರಸ್ ಅಂತಕ್ಕಂಥದ್ದು ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಾಫ್ಟ್ವೇರ್ ಪ್ರೋಗ್ರಾಮ್. ಏನಕ್ಕೆ ಡಿಸೈನ್ ಮಾಡಿರ್ತಾರೆ ಅಂದರೆ ಟು ಪ್ರೊಟೆಕ್ಟ್, ಟು ಡಿಟೆಕ್ಟ್, to prevent, to remove any virus and other malware software from computers and devices. ನಮ್ಮ ಕಂಪ್ಯೂಟರ್ಸಲ್ಲಿ ಏನಾದರೂ ವೈರಸ್ ಇದೆ ಅಂತ ಹೇಳಿದ್ರೆ ಅಥವಾ ಮಾಲ್ವೇರ್ ಸಾಫ್ಟ್ವೇರ್ ಇದೆ ಅಂತ ಹೇಳಿದ್ರೆ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರನ್ನು ನಾವು ಆ್ಯಂಟಿವೈರಸ್ ಅಂತ ಕರಿತೀವಿ. ನೋಡಿ, ಮಾಲ್ವೇರ್ ಸಾಫ್ಟ್ವೇರ್ ಬಂದು ನಮ್ಮ ಕಂಪ್ಯೂಟರ್ನ ಹಾಳು ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಸಾಫ್ಟ್ವೇರು. ಆ ಒಂದು ಮಾಲ್ವೇರ್ ಸಾಫ್ಟ್ವೇರ್ನ ನಮ್ಮ ಕಂಪ್ಯೂಟರಿಂದ ಅದನ್ನ ಪ್ರಿವೆಂಟ್ ಮಾಡಬೇಕು, ಡಿಟೆಕ್ಟ್ ಮಾಡಬೇಕು, ತೆಗೆದಾಕಬೇಕು ಅಂದರೆ ಅದಕ್ಕೆ ಆಪೋಸಿಟ್ ಆಗಿ ಆಂಟಿವೈರಸ್ ಸಾಫ್ಟ್ವೇರ್ಸನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಂಟಿವೈರಸ್ ಸಾಫ್ಟ್ವೇರ್ ಇಸ್ ಎ ಪ್ರೋಗ್ರಾಮ್ ಡಿಸೈನ್ಡ್ ಟು ಡಿಟೆಕ್ಟ್, prevent and remove virus and other malware software from computers and devices.
ದೆನ್ ವಾಟ್ ಈಸ್ ಸೈಬರ್ ಸ್ಪೇಸ್ ಅಂತ ಬೇಕಾದ್ರೆ ಕೇಳ್ಬೋದು. ಸೈಬರ್ ಸ್ಪೇಸ್ ರೆಫರ್ಸ್ ಟು ದ ವರ್ಚುವಲ್ ಎನ್ವೈರನ್ಮೆಂಟ್ ಕ್ರಿಯೇಟೆಡ್ ಬೈ ಕಂಪ್ಯೂಟರ್, ನೆಟ್ವರ್ಕ್, ಇಂಟರ್ನೆಟ್ ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್ಸ್ ಅಂತ ಕರಿತೀವಿ. ಸೊ ಇದೇನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ, ಸೊ ಸೈಬರ್ ಸ್ಪೇಸಲ್ಲಿ ವೆಬ್ಸೈಟ್ಸ್ ಆಗಿರ್ಬೋದು, ಇಮೇಲ್, ಆನ್ಲೈನ್ ಸರ್ವಿಸ್, ಸೋಷಿಯಲ್ ಮೀಡಿಯಾ, ಆಲ್ ಡಿಜಿಟಲ್ ಡೇಟಾ ಎಲ್ಲದನ್ನು ಕೂಡ ಈ ಒಂದು ಸೈಬರ್ ಸ್ಪೇಸ್ ಒಳಗೊಂಡಿರುತ್ತೆ. ವಾಟ್ ಈಸ್ ಫಿಶಿಂಗ್? ಸೊ ಸಿಂಪಲ್ ಆಗಿ ಹೇಳ್ತೀನಿ, ಫಿಶಿಂಗ್ ಅಂತ ಹೇಳಿದ್ರೆ ಸೈಬರ್ ಅಟ್ಯಾಕ್ ವೇರ್ ಅಟ್ಯಾಕರ್ ಸೆಂಡ್ ಫೇಕ್ ಇಮೇಲ್ಸ್, ಮೆಸೇಜ್ ಆರ್ ಲಿಂಕ್ ಟು ಟ್ರಿಕ್ ಯೂಸರ್ಸ್ ಇನ್ ಟು ಪ್ರೊವೈಡಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೈಕ್ ಪಾಸ್ವರ್ಡ್, ಬ್ಯಾಂಕ್ ಡೀಟೇಲ್ಸ್ ಆರ್ OTPs. ನೋಡಿ, ಫಿಶಿಂಗ್ ಅಂತ ಹೇಳಿದ್ರೆ ನಮ್ಗೆ ಯಾರೋ ಒಂದು ಲಿಂಕ್ ಅನ್ನ ಕಳಿಸ್ತಾರೆ ಅಥವಾ ಯಾರೋ OTP ಅನ್ನ ಕಳಿಸ್ತಾರೆ, ಅದನ್ನ ಹೇಳಿ ಅಂತ ಹೇಳ್ತಾರೆ. ನಾವು OTP ಹೇಳ್ತೀವಿ ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ಅವಾಗ ನಮ್ಮ ಡೇಟಾ ಎಲ್ಲ ಹ್ಯಾಕ್ ಆಗಿ ಹೋಗ್ಬಿಡುತ್ತೆ. ಅದನ್ನೇ ನಾವು ಫಿಶಿಂಗ್ ಅಂತ ಕರೆದು. ಫಿಶಿಂಗ್ ಇಸ್ ಅ ಸೈಬರ್ ಅಟ್ಯಾಕ್ ವೇರ್ ಅಟ್ಯಾಕರ್ ಸೆಂಡ್ ಫೇಕ್ ಇಮೇಲ್ಸ್, ಫೇಕ್ ಮೆಸೇಜ್, ಫೇಕ್ ಲಿಂಕ್ ಟು ಟ್ರಿಕ್ ಯೂಸರ್ಸ್ ಇನ್ ಟು ಪ್ರೊವೈಡಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್, ಪಾಸ್ವರ್ಡ್, ಬ್ಯಾಂಕ್ ಡೀಟೇಲ್ಸ್, OTPs ಇವೆಲ್ಲದೂ ಕೂಡ ಸೊ ಫಿಶಿಂಗ್ ಅಂತಾನೆ ಕರೀತಕ್ಕಂಥದ್ದು. What is encryptions? Encryption is the process of converting readable data into unreadable code so that only authorized users with a description key can access the information. That is nothing but encryptions ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಡೇಟಾವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಅಂದ್ರೆ ರೀಡಬಲ್ ಇನ್ಫಾರ್ಮೇಶನ್ಸ್ ಅನ್ನ ಅನ್ರೀಡಬಲ್ ಆಗಿ ಮಾಡ್ತಕ್ಕಂಥದ್ದು. ಯಾರು ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಆಕ್ಸೆಸ್ ಮಾಡ್ಬೋದು ಅಂದ್ರೆ ಓನ್ಲಿ ಆಥರೈಸ್ಡ್ ಪರ್ಸನ್ ಓನ್ ಹ್ಯಾವ್ ದ ಕೀ, ಅಂದ್ರೆ ಪಾಸ್ವರ್ಡ್ ಏನ್ ಗೊತ್ತಿರುತ್ತೆ ಅವ್ರು ಮಾತ್ರನೇ ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಆ ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡ್ಬೋದು. ಸೊ ಬೇರೆ ಯಾರು ಆಕ್ಸೆಸ್ ಮಾಡ್ಲಿಕ್ಕಾಗಲ್ಲ. ಅದನ್ನ ನಾವು ಎನ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಅಂದರೆ ಪ್ರೊಟೆಕ್ಟ್ ಮಾಡೋದು ನಮ್ಮ ಇನ್ಫಾರ್ಮೇಷನ್ಸ್ ಅನ್ನ. ಸೊ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾವು ಪಾಸ್ವರ್ಡ್ ಇರ್ತೀವಲ್ಲ ಆ ಥರ. ವಾಟ್ ಈಸ್ ದ ಇಂಟರ್ನೆಟ್ ಅಥವಾ ಗಿವ್ ದ ಮೀನಿಂಗ್ ಆಫ್ ಇಂಟರ್ನೆಟ್ ಅಂತ ಕೇಳ್ತಾರೆ. ಸೊ ಇಂಟರ್ನೆಟ್ ಈಸ್ ಅ ವರ್ಲ್ಡ್ ವೈಡ್ ನೆಟ್ವರ್ಕ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ದಟ್ ಕಮ್ಯುನಿಕೇಟ್ ಅಂಡ್ ಶೇರ್ ಇನ್ಫಾರ್ಮೇಶನ್ ವಿತ್ ಈಚ್ ಅದರ್. ಸೊ ಇಟ್ ಅಲೋ ಯೂಸರ್ ಟು ಆಕ್ಸೆಸ್ ವೆಬ್ಸೈಟ್, ಸೆಂಡ್ ಇಮೇಲ್, ಶೇರ್ ಫೈಲ್, ಯೂಸ್ ಆನ್ಲೈನ್ ಸರ್ವಿಸಸ್ನ ಯೂಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಷ್ಟು ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ನೋಡ್ಕೊಳ್ಳಿ. ಸೊ ಐ ಹೋಪ್ ಇದರಲ್ಲೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಟ್ಲೀಸ್ಟ್ ನೀವು 4 ಬರೀಬೇಕು. ಸೊ ಐ ಹೋಪ್ ಬರ್ತವೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.